ನಮಸ್ಕಾರ ವೃಶ್ಚಿಕ ರಾಶಿ ವೀಕ್ಷಕರೇ, ಹೃದಯಪೂರ್ವಕ ಸ್ವಾಗತ ರಾಶಿಯ ಚಾನಲ್ಗೆ. ಇನ್ನು ಯಾರು ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವೀಕ್ಷಕರೇ, ನಾವು ಇನ್ನು ಈ ಮಂಗಳವಾರದ ನಿಮ್ಮ ವೃಶ್ಚಿಕ ರಾಶಿಯವರ ಸಂಪೂರ್ಣವಾದ ದಿನ ಭವಿಷ್ಯ ಯಾವ ರೀತಿ ಆಗಿರ್ಲಿದೆ ಎಂದು ನೋಡೋಣ. ಮತ್ತು ಓಂ ಮಂಗಳಾಯ ನಮಃ ಎಂದು ಕಾಮೆಂಟ್ ಮಾಡಿ. ವೃಶ್ಚಿಕ ರಾಶಿಯವರು ಮಂಗಳ ಮತ್ತು ಪ್ಲೂಟೋ ಗ್ರಹದಿಂದ ಪ್ರಭಾವದಲ್ಲಿ ಜನಿಸಿದವರು. ನೀವು ತೀವ್ರ ಭಾವನೆಗಳು, ರಹಸ್ಯಮಯ ಸ್ವಭಾವ ಮತ್ತು ಪರಿವರ್ತನೆಯ ಸಹನೆಯನ್ನು ಹೊಂದಿದ್ದೀರಿ. ಜಲತತ್ವದ ಈ ರಾಶಿ ಆಳವಾದ ಒಳನೋಟ ಮತ್ತು ಅದ್ಭುತ ಸಹನಶೀಲತೆಗೆ ಹೆಸರುವಾಸಿಯಾಗಿದ್ದಾರೆ. ಪ್ರೇಮ ಸಂಬಂಧಗಳಲ್ಲಿನ ಆಳವಾದ ಸಂಪರ್ಕ ಮತ್ತು ತಿಳುವಳಿಕೆ ತುಂಬಾನೇ ವೃದ್ಧಿ ಆಗಿರುತ್ತದೆ. ಅವಿವಾಹಿತರಿಗೆ ವಿಶೇಷ ವ್ಯಕ್ತಿಯಿಂದ ಭೇಟಿಯಾಗುವ ಸಾಧ್ಯತೆ ಇದೆ. ಇಂದು ವಿವಾಹಿತರು ನೀವು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳುವುದು ಹೆಚ್ಚಿಸಬಹುದು. ಸಂಜೆ ವೇಳೆಯಲ್ಲಿ ರೊಮ್ಯಾಂಟಿಕ್ ಸಮಯ ಉತ್ತಮ. ವೈಯಕ್ತಿಕ ಜೀವನದಲ್ಲಿ ನಾಳೆ ಏನು ಸೂಚನೆ? ಶನಿವಾರದ ಶನಿ ಗ್ರಹದ ಪ್ರಭಾವ ನಿಮ್ಮ ಆಂತರಿಕ ಶಕ್ತಿಯನ್ನು ಬಲಪಡಿಸುತ್ತದೆ. ವರ್ಷದ ಅಂತ್ಯದಲ್ಲಿ ಆತ್ಮಾವಲೋಕನೆ ಮಾಡುವ ಸಮಯ ಬಂದಿದೆ. ನಿಮ್ಮ ಗುರಿಗಳನ್ನು ಪರಿಶೀಲನೆ ಮಾಡಿ ಮತ್ತು ಮುಂದಿನ ವರ್ಷಕ್ಕಾಗಿ ಶಕ್ತಿಶಾಲಿ ಆಧಾರವನ್ನು ರಚಿಸಿ. ವೃತ್ತಿ ಮತ್ತು ಹಣಕಾಸು ವಿಚಾರದ ಬಗ್ಗೆ ತಿಳಿಯೋಣ. ಕೆಲಸದ ಸ್ಥಳದಲ್ಲಿ ಸಹಯೋಗದ ಮನೋಭಾವ ಪ್ರದರ್ಶಿಸಿ ತಂಡದ ಸದಸ್ಯರೊಂದಿಗೆ ಮುಕ್ತ ಸಂವಾದನ ಮಾಡುವುದು ಉತ್ತಮ ಮತ್ತು ಈ ರೀತಿ ಮಾಡುವುದರಿಂದ ನಿಮಗೆ ಯಶಸ್ವಿಗೂ ಕಾರಣವಾಗಬಹುದು. ಹೊಸ ಕೌಶಲ್ಯಗಳನ್ನು ಕಲಿಯಲು ಇದು ಸೂಕ್ತವಾದ ದಿನ. ನಿಮಗೆ ಅಧಿಕಾರಿಗಳೊಂದಿಗೆ ಮೆಚ್ಚುಗೆ ಪಡೆಯುವ ಅವಕಾಶಗಳು ಇವೆ. ನಾಳೆ ನಿಮ್ಮ ಆರೋಗ್ಯ ಮತ್ತು ಶುಭ ಸ್ಥಿತಿ ಯಾವ ರೀತಿ ಇದೆ? ಜೀರ್ಣಾಂಗ ವ್ಯವಸ್ಥೆಗೆ ವಿಶೇಷ ಗಮನ ಕೊಡಿ. ಹಗುರವಾದ ಆಹಾರವನ್ನು ಸೇವಿಸುವುದು ಉತ್ತಮ. ಸಂಜೆ ವೇಳೆ ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವ ಅಭ್ಯಾಸ ಮಾಡಿಕೊಳ್ಳಿ. ಸಾಕಷ್ಟು ನೀರು ಕುಡಿಯಿರಿ. ಆರಾಮದಾಯಕ ನಿದ್ರೆಯನ್ನು ಖಚಿತಪಡಿಸಿಕೊಳ್ಳಿ. ಭಾವನೆಗಳು ಮತ್ತು ಮನಸ್ಸು. ಮನಸ್ಸಿನಲ್ಲಿ ಸ್ಥಿರತೆ ಮತ್ತು ಶಾಂತತೆಯನ್ನು ಕಾಪಾಡಿಕೊಳ್ಳುವುದು ಅತಿ ಮುಖ್ಯವಾಗಿ ಅದಕ್ಕೆ ಗಮನ ಕೊಡಿ. ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಿರಿ. ನೀವು ಹಿರಿಯರ ಆಶೀರ್ವಾದ ಪಡೆಯಲು ಪ್ರಯತ್ನಿಸಿ. ಭಾವಾತ್ಮಕ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಮುಖ್ಯ. ಧನಾತ್ಮಕ ಚಿಂತನೆಗಳಿಂದ ಈ ದಿನವನ್ನು ಕಳೆಯಿರಿ. ನಿಮ್ಮ ಇವತ್ತಿನ ಅದೃಷ್ಟದ ಒಳನೋಟಗಳು. ಅದೃಷ್ಟದ ಸಂಖ್ಯೆಗಳು 7, 18, 24. ಧನ ಮತ್ತು ವೃತ್ತಿ ಜೀವನದಲ್ಲಿ ಮಾಧ್ಯಮ ಅದೃಷ್ಟ ತರುತ್ತದೆ. ಶುಭ ಸಮಯ 4 ರಿಂದ ಸಂಜೆ 6 ಗಂಟೆಯವರೆಗೂ. ಮಹತ್ವದ ಕೆಲಸಗಳನ್ನು ಮಾಡಿ. ಶುಭ ದಿಕ್ಕು ನಿಮಗೆ ಪಶ್ಚಿಮ ದಿಕ್ಕು ಅನುಕೂಲಕರ. ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ವಿಶೇಷ ಅದೃಷ್ಟ. ಪ್ರವಾಸ ಮತ್ತು ಚಲನೆ. ಸ್ಥಳೀಯ ಪ್ರಯಾಣಗಳು ಇಂದು ಅತ್ಯುತ್ತಮ ಅನುಕೂಲವಾಗಿರುತ್ತದೆ. ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವುದು ಮನಸ್ಸಿಗೆ ಶಾಂತತೆ ನೀಡುತ್ತದೆ. ಸಂಜೆಯ ವೇಳೆಯಲ್ಲಿ ಪ್ರಯಾಣಿಸುವುದು ವಿಶೇಷ ಶುಭವಾಗಲಿದೆ. ನಿಮ್ಮ ದೂರದ ಪ್ರಯಾಣಗಳನ್ನು ಮುಂದೆ ಓಡಿಸುವುದು ಉತ್ತಮ. ನಿಮ್ಮ ಇವತ್ತಿನ ಪರಿಹಾರ ಕಪ್ಪು ಅಥವಾ ಗಾಢ ನೀಲಿ ಬಟ್ಟೆ ಧರಿಸಿ. ಮುಂಗಾರತ್ನ ಧರಿಸುವುದು ಶುಭಕರ. ಓಂ ಮಂಗಳಾಯ ನಮಃ ಮಂತ್ರ 108 ಬಾರಿ ಜಪಿಸಿ. ಇನ್ನು ಕೊನೆಯದಾಗಿ ವೃಶ್ಚಿಕ ರಾಶಿಯವರ ಒಟ್ಟು ದಿನದ ಫಲ ಹೇಗಿದೆ ಎಂದು ತಿಳಿಯೋಣ. ಇಂದು ವೃಶ್ಚಿಕ ರಾಶಿಯವರಿಗೆ ದಿನವು ಶಾಂತವಾಗಿ ಆರಂಭವಾಗುವ ಒಳಗೊಳಗೆ ಸ್ಪಷ್ಟತೆ ನೀಡುವ ದಿನವಾಗಿರುತ್ತದೆ. ಅತಿಯಾದ ಪ್ರತಿಕ್ರಿಯೆಗಿಂತ ಮೌನವೇ ನಿಮ್ಮ ಲಾಭ ಕೊಡುತ್ತದೆ. ಸಣ್ಣ ನಿರ್ಧಾರಗಳಲ್ಲಿ ಜಾಗೃತೆ ಇಟ್ಟರೆ ದಿನ ಸುಲಭವಾಗಿ ಸಾಗುತ್ತದೆ. ಯಾರನ್ನು ಒಪ್ಪಿಸಲು ಹೋಗದೆ ನಿಮ್ಮ ಕೆಲಸ ನಿಮ್ಮ ರೀತಿಯಲ್ಲಿ ಮಾಡಿದರೆ ನೆಮ್ಮದಿ ಸಿಗುತ್ತದೆ. ಒಟ್ಟಿನಲ್ಲಿ ಒಂದು ದೊಡ್ಡ ಬದಲಾವಣೆಗಿಂತ ಒಳಗಿನ ಸಮತೋಲನವೇ ನಿಮ್ಮ ಶಕ್ತಿ.